ಇನ್ನಿವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ. ಈ ಶುಭ ದಿನದಂದು ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ನಂಬಿಕೆ. ಸಿಎಂ ಪತ್ನಿ ಉಷಾ ಅವರು ಕೂಡ ಇವತ್ತು ದೇವಿಯ ದರ್ಶನ ಪಡೆದು ಹರಕೆ ತೀರಿಸಿದ್ದಾರೆ. ಆಷಾಢ ಮೊದಲ ಶುಕ್ರವಾರ ನಾಡದೇವಿಗೆ ವಿಶೇಷ ಅಲಂಕಾರ. ಆಷಾಢ ಮಾಸದಲ್ಲಿ ನಾಡದೇವಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ, ವಿಶೇಷ ದರ್ಶನ ಪಡೆದ್ರೆ ಒಳಿತಾಗುತ್ತೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಆಷಾಢ ಮಾಸದ ಮೊದಲ ಶುಕ್ರವಾರವಾದ ಇಂದು ದೇವಿ ದರ್ಶನಕ್ಕೆ ಸಾವಿರಾರು ಜನ ಆಗಮಿಸಿದ್ರು. ದೇವಿಯ ದರ್ಶನ ಪಡೆದು ಪುನೀತರಾದ್ರು. ಚಾಮುಂಡೇಶ್ವರಿಗೆ ಸೀರೆ ಹರಕೆ ತೀರಿಸಿದ ಸಿಎಂ ಪತ್ನಿ ಉಷಾ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರದ ಸಂಭ್ರಮ ಇದ್ದು ಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಉಷಾ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟರು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ ಸಿಎಂ ಪತ್ನಿ ಉಷಾ ಹರಕೆ ತೀರಿಸಿದ್ದಾರೆ. ದೇವಿಯ ದರ್ಶನ ಪಡೆದು ಹರಕೆ ಸೀರೆ ನೀಡಿದ್ದಾರೆ. ಪತಿ ಮುಖ್ಯಮಂತ್ರಿಯಾದ್ರೆ ಸೀರೆ ಉಡಿಸ್ತೇನೆ ಅಂತ ಉಷಾ ಅವರು ಹರಕೆ ಕಟ್ಟಿಕೊಂಡಿದ್ರು. ಆಷಾಢ ಶುಕ್ರವಾರದಂದೇ ಸೀರೆ ಕೊಡ್ತೇನೆ ಅಂತ ಹರಕೆ ಹೊತ್ತಿದ್ರು. ಹೀಗಾಗಿ ಗುಲಾಬಿ ಮತ್ತು ಬೂದು ಬಣ್ಣದ ರೇಷ್ಮೆ ಸೀರೆಯನ್ನ ಕೊಟ್ಟಿದ್ದಾರೆ. ಸಿಎಂ ಪತ್ನಿ ಕಾಣಿಕೆ ಕೊಟ್ಟ ಸೀರೆಯನ್ನೇ ಅರ್ಚಕರು ತಾಯಿಗೆ ಉಡಿಸಿದ್ದಾರೆ. ಚಾಮುಂಡೇಶ್ವರಿ ದರ್ಶನ ಪಡೆದ ವಿಜಯಲಕ್ಷ್ಮಿ. ನಟ ದರ್ಶನ್ ಆಷಾಢ ಶುಕ್ರವಾರ ಬಂತಂದ್ರೆ ಸಾಕು ಚಾಮುಂಡೇಶ್ವರಿಯ ದರ್ಶನಕ್ಕೆ ಆಗಮಿಸ್ತಾ ಇದ್ರು. ಶುಕ್ರವಾರ ಬೆಟ್ಟಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡಿತಾ ಇದ್ರು. ಆದ್ರೀಗ ದರ್ಶನ್ ಜೈಲಿನಲ್ಲಿರೋದ್ರಿಂದ ಪತ್ನಿ ವಿಜಯಲಕ್ಷ್ಮಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. ವಿವಿಐಪಿ ಸಾಲಲ್ಲಿ ನಿಂತು ದೇವಿಯ ದರ್ಶನ ಪಡೆದ ವಿಜಯಲಕ್ಷ್ಮಿ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಪ್ರತಿ ವರ್ಷ ಕುಟುಂಬ ಸಮೇತ ಭೇಟಿ ಕೊಡ್ತಾ ಇದ್ದ ವಿಜಯಲಕ್ಷ್ಮಿ ಇವತ್ತು ದರ್ಶನ್ ಅನುಪಸ್ಥಿತಿಯಲ್ಲಿ ಬಂದು ಚಾಮುಂಡಿ ತಾಯಿಯ ದರ್ಶನ ಪಡೆದರು. ಜುಲೈ 24, 31 ಮತ್ತು ಆಗಸ್ಟ್ 7ರಂದು ಪ್ರತಿ ಶುಕ್ರವಾರ ವಿಶೇಷ ಪೂಜೆ ನೆರವೇರಲಿದೆ. ಆಗಸ್ಟ್ 4ರಂದು ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಉತ್ಸವ ನಡೆಯಲಿದೆ. ಮೊದಲ ದಿನವಾದ ಇವತ್ತು ಅನೇಕ ಗಣ್ಯರು ದರ್ಶನ ಪಡೆದಿದ್ದಾರೆ. ರಾಮ್, ಟಿವಿ9 ಮೈಸೂರು.